ಟ್ರಿಪ್ಪಿ ಹೌದಾ ಸರಿ ನಡ್ರಿ ಹೋಗೋಣ. ಸೂಪರ್. ಸ್ವಲ್ಪ ಹಳೇದಾಗಿತ್ತು ಅಷ್ಟೇ, ಏನಾಗಲ್ಲ. ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮ ಬಂದಿರೋಂಥ ಮದುವೆ ಬಂದುಬಿಟ್ಟು ಮುಸ್ಲಿಮ್ಸ್ದು ಕರೆದಿದ್ರು ಅಂತ ಹೇಳ್ಬಿಟ್ಟು ಬಂದ್ವಿ. ಜೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಇನ್ನೇನು ಮುಹೂರ್ತ ಆಗಿದೆ, ಹಾರ ಬದಲಾಯಿಸ್ತಾ ಇದ್ರು, ಅವಾಗ ಬಂದ್ವಿ ನಾವು. ಸ್ವಲ್ಪ ಲೇಟಾಗಿ ಬಂದ್ವಿ, 1 ಗಂಟೆ ಆಗಿತ್ತು ನಾವು ಬಂದಾಗೆ. ಅವ್ರದ್ದು ಬೇಗನೆ ಮುಗಿಸಿದ್ದಾರೆ. ನೋಡಿ ನೀನು ಫೋಟೋ ಶೂಟ್ ಮಾಡ್ತಾಯಿದ್ದಾರೆ, ವಿಡಿಯೋ ಕೂಡ ತೆಗಿತಾ ಇದ್ದಾರೆ. ನಾವು ಕೂಡ ಬಂದ್ವಿ. ನೋಡಿ ಈ ರೀತಿ ಅವರು ಏನು ಮಾಡ್ತಾರೆ ಅಂದರೆ, ತಾಳಿ ಕಟ್ಟಬೇಕಾರೆ ಮುಖ ಮುಚ್ಚಿರ್ತಾರೆ ಹಿಂಗೆ. ಮತ್ತು ಅವ್ರ ಅತ್ತೆ ಕೂಡ ತಾಳಿ ಕಟ್ಟಿಸ್ತಾರಂತ ಅವರು ನಮ್ಮ ಕನ್ನಡ ಜನ ಥರ ಹುಡುಗನ ಕೈಯಲ್ಲಿ ತಾಳಿ ಕಟ್ಟಿಸಲ್ಲ, ಅತ್ತೆ ಕೈಯಲ್ಲಿ ತಾಳಿ ಕಟ್ಟಿಸ್ತಾರೆ. ನೋಡಿ ಇನ್ನೇನೆಲ್ಲ ಮುಗ್ದಿತ್ತು, ನಾವು ಬಂದುಬಿಟ್ಟು ಸ್ವಲ್ಪ ಫೋಟೋ ತೆಗ್ಸ್ಕೊಂಡು ಹಂಗೆ ಸ್ವಲ್ಪ ಮುಗಿಸ್ಕೊಂಡು ಬೇಗನೆ ಹೋದ್ವಿ ಮನೆಗೆ. ಸ್ವಲ್ಪ ಚಿಕ್ಕದಿತ್ತು ಚೌಟ್ರಿ, ಅದಕ್ಕೆ ನಾವು ಕೂಡ ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ನೋಡಿ ಇನ್ನೇನು ಊಟ ಮಾಡ್ತಾಯಿದ್ದೀವಿ. ಊಟಕ್ಕೆ ಬೂಂದಿ ಪಲ್ಯ, ವಡೆ ಮತ್ತು ಹಪ್ಪಳ ಮತ್ತು ಶಾವಿಗೆ ಪಾಯಸ ಸಿಂಪಲಾಗಿ ಮಾಡಿಸಿದ್ರು. ಇವತ್ತು ನಮ್ಮ ಮನೆ ದೇವ್ರು ಕಾರ್ತಿಕ ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ನಮ್ಮ ಮಗಳೇ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿದ್ಲು ಬೆಳಿಗ್ಗೆನೇ. ನಾವು ಮಾಡಿರಲಿಲ್ಲ, ಈ ರೀತಿ ಸಿಂಪಲಾಗಿ ಪೂಜೆ ಮಾಡಿದ್ದಾಳೆ. ಇವತ್ತು ಉಚ್ಚಿಂಗದೂರದಲ್ಲಿ ಕಾರ್ತಿಕ ಇದೆ. ಈ ವಿಡಿಯೋ ಎಷ್ಟೊತ್ತಿಗೆ ಅಪ್ಲೋಡ್ ಮಾಡಬೇಕಿತ್ತು, ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮತ್ತು ನೋಡಿ ನೆಕ್ಸ್ಟು ದಿನದ ಕೂಡ ವಿಡಿಯೋ ಇದೆ ಇದರಲ್ಲಿ. ಮತ್ತು ನಾವು ಚಪಾತಿ ಮಾಡಿ ಇದು ರಕ್ತದ ಪಲ್ಯ ಮಾಡಿದ್ವಿ. ರಕ್ತ ಅಂದರೆ ಕುರಿದ ಬ್ಲಡ್ ತಂದುಬಿಟ್ಟು ಪಲ್ಯ ಮಾಡಿದ್ವಿ. 2 ತಿಂತಾರೆ ಅಷ್ಟೇ, ಅವ್ರಿಗೆ ಚಪಾತಿ ಅಂದರೆ ಜಾಸ್ತಿ ಇಷ್ಟ ಆಗಲ್ಲ, ಚಪಾತಿ ರೊಟ್ಟಿ ಜಾಸ್ತಿ ಅಷ್ಟೇ. 2 ಮೇಲೆ ಮುಟ್ಟಲ್ಲ ಅವ್ರೇನು ಹುಡುಗರು. ಇಲ್ಲೇ ಬಾಪ, ನೀನು ಹಂಗೆ ಕೂತ್ಕೊಂಡ್ರೆ ನಾನು ಹೆಂಗೆ ಊಟ ನೋಡಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ಬಿಟ್ಟು ಮಲ್ಕೊಂಡಿದ್ವಿ. ಇವಾಗ ಟೈಮು 5:35 ಆಗಿದೆ. ಎದ್ವಿ, ಮತ್ತು ಬಾಗಿಲು ಕಸ ಅದೆಲ್ಲ ಒಡೆದಿರುತ್ತಲ್ಲ ಸಂಜೆ ಟೈಮು. ಮತ್ತು ಮನೆ ದೇವ್ರ ಕಾರ್ತಿಕ ಕೂಡ ಇತ್ತು, ಅದಕ್ಕೋಸ್ಕರ ನಾವು ಬಾಗಿಲಿಗೆಲ್ಲ ದೀಪ ಹಚ್ಬೇಕು ಅಂತೇಳ್ಬಿಟ್ಟು ಕಸ ಗುಡಿಸಿ ಸ್ವಲ್ಪ ಬಟ್ಟೆ ತೊಳೆದ್ರದ್ದು ಎಲ್ಲ ಮಡ್ಚಿಬೇಕು ಅಂತೇಳ್ಬಿಟ್ಟು ಬೇಗನೆ ಎದ್ವಿ. ನೋಡಿ ಬೆಳಿಗ್ಗೆ ಹಚ್ಚಿರೋಂಥ ದೀಪಗಳು ಇನ್ನೂ ಉರಿತಾ ಇದ್ದಾವೆ ಅನ್ನಿಸ್ತೈತಿ. ತಡಿ ಡೋರ್ ಓಪನ್ ಮಾಡಿ ನೋಡ್ತೀನಿ ನಾನು. ನೋಡಿ ಇನ್ನೂ ದೀಪಗಳು ಹಂಗೆ ಅದಾವೆ. ಅದಕ್ಕೆ ಇನ್ನೊಂಚೂರು ಎಣ್ಣೆ ಹಾಕಿಬಿಟ್ಟು 1-2 ಹಣ್ಣು ನೈವೇದ್ಯ ಮಾಡಿ ದೇವ್ರಿಗೆ ನಾವು ಮತ್ತು ಬಾಗಿಲಿಗೆ 2 ದೀಪ ಹಚ್ತೀವಿ. ಉಚ್ಚಿಂದೂರ್ಗೆ ಹೋಗ್ಬೇಕಿತ್ತು, ಇವತ್ತು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಆ ಕಾರಣಕ್ಕಾಗಿ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಹುಣ್ಣಿಮೆ ಬರುತ್ತೆ, ಮುದ್ದೆ ಹುಣ್ಣಿಮೆ, ಆವಾಗ ಅಷ್ಟೊತ್ತಿಗೆ ನಾವು ಫ್ರೀ ಇದ್ವಿ ಅಂದರೆ ಹುಷಾರಾತಂದರೆ ಹೋಗೋ ಥರ ಹೋಗ್ತೀವಿ. ನೋಡಿ ಈ ರೀತಿ ಸಿಂಪಲಾಗಿ ಪೂಜೆ ಮಾಡಿದ್ವಿ ನಾವು. ಸಂಜೆ ಆಯ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡೋಕ್ಕಿಟ್ಟಿದ್ವಿ. ಸ್ವಲ್ಪನೇ ಮಾಡ್ತಾಯಿದ್ದೀವಿ, ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಯಾರು ಟೀ ಕುಡಿಯೋಲ್ಲ. ಅವರಿಗೆ ಬಿಸ್ಕೆಟ್ ಅಥವಾ ರಸ್ಕ್ ಇದ್ದರೆ ಮಾತ್ರ ಟೀ ಕುಡಿತಾರೆ, ಇಲ್ಲಾಂದ್ರೆ ಕುಡಿಯೋಲ್ಲ ಅವರು. ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾಯಿದ್ವಿ. ಈಗ ನೋಡಿ ಕಸ ಎಲ್ಲ ಗುಡಿಸಿದ್ವಿ. ಇಷ್ಟು ಬಟ್ಟೆಗಳು ಅದಾವೆ ಜೋಡ್ಸವು, ತೊಳೆದಿರೋಂಥ ಬಟ್ಟೆಗಳು ಭಾಳನೇ ಇದ್ವು. 2 ಟ್ರಿಪ್ಪು ನಾವು ವಾಷಿಂಗ್ ಮಿಷಿನ್ ಹಾಕಿದ್ವಿ. ನೋಡಿ ಇವತ್ತು ಭಾಳ ಇತ್ತು ಬಟ್ಟೆಗಳು ಅಂತೇಳ್ಬಿಟ್ಟು. ಒಂದೊಂದು ದಿನ ಕರೆಂಟೇ ಇರಲ್ಲ, ತೆಗಿತಾರೆ ಇಲ್ಲಿ. ಅದಕ್ಕೋಸ್ಕರ ನಾವು ನೋಡಿ ಬಾಗಿಲೆಲ್ಲ ಈ ರೀತಿ ಆಗಿದೆ. ಮತ್ತು ನನ್ನ ಮಗ ಕೂಡ ಮಲಗಿದ್ದ, ಅವನು ಕೂಡ ಎದ್ದು ಹೊರಗೆ ಹೋಗಿದ್ದ. ಮತ್ತು ಬಂದು ನೋಡಪ್ಪ ಮುಖ ತೊಳ್ಕ, ಸಂಜೆ ಆಗಿದ್ದ ಟೈಮ್ ಅಂತ ಹೇಳಿದೆ, ಮುಖ ತೊಳ್ಕೊಳಕ್ಕೆ ಹೋಗ್ತಾ ಇದ್ದಾನೆ. ಇವಾಗ ನಾವು ಟೀ ಕೂಡ ರೆಡಿ ಆಗಿದೆ, ಟೀ ಕೂಡ ಸೋಸ್ತಾ ಇದ್ದೀವಿ ರೀ. ಇವಾಗ ಟೀ ಕುಡಿದು ಆಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಟೀ ಕೂಡ ರೆಡಿ ಆಗಿದೆ. ಚೆನ್ನಾಗಿ ಕುದಿಸ್ಕೋಬೇಕು ಟೀನ, ಹಂಗಾದ್ರೆ ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ಟೀ ಕುಡಿಯೋಕೆ ಕುದಿಸಿ ಹಂಗೆ ಇಳಿಸ್ಬಿಟ್ರೆ ಚೆನ್ನಾಗಿರಲ್ಲ ಟೀ. ಈ ರೀತಿ ನೋಡಿ ಎಷ್ಟು ಗಟ್ಟಿಯಾಗಿ ಮಂದಗಿದೆ ಟೀ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಈ ರೀತಿ ಆಗುತ್ತೆ. ನೋಡಿ ನೀನು ಟೀ ಕೂಡ ರೆಡಿ ಆಯಿತು.
ಮಕ್ಕಳೆಲ್ಲ ಮಲಗಿದ್ದಾರೆ, ಎಲ್ಲರೂ ಎದ್ದರು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಮನೆಯಾಗಿದ್ದರೆ ಮಲಕ್ಕಂತಾರೆ ಅವರು. ಸ್ಕೂಲ್ ರಜೆ ಇದ್ದಾಗ ಮಾತ್ರ ಮಲಗ್ತಾರೆ ಮಧ್ಯಾಹ್ನ ಹೊತ್ತು. ಇಲ್ದಾಗ ಇನ್ನೇನು ಸ್ಕೂಲಿಗೆ ಹೋಗಿ ಬಂದು ಹೋಮ್ವರ್ಕ್ ಬರ್ಕೊಳೋದೇ ಆಗುತ್ತೆ ಅವ್ರದ್ದು ಕೆಲಸ. ಮತ್ತು ರಜೆ ಇದ್ದರೆ ಮಾತ್ರ ಮಲ್ಕೊಂಬಿಡ್ತಾರೆ ಮಧ್ಯಾಹ್ನ ಹೊತ್ತು. ನೋಡಿ ಇಷ್ಟೇ ಮಾಡಿದ್ದೀವಿ. ಮಾತ್ರ ಅದಕ್ಕೋಸ್ಕರ ಒಂದೇ ಗ್ಲಾಸ್ ಮಾಡಲ್ಲ. ನೋಡಿ ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಾವು ಟೀ ಕುಡಿದು ಬಟ್ಟೆ ಮಾಡಿಸ್ತೀವಿ, ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ನಾವು ನಿಮಗೆ ಸಂಜೆ ದೀಪ ಹಚ್ಚಬೇಕು, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಸಾಯಂಕಾಲ 5:45 ಫ್ರೆಂಡ್ಸ್. ನೋಡಿ ಇವಾಗ ದೀಪ ಹಚ್ಚಿದ್ವಿ ನಾವು. ಇವಾಗ ಪೂಜೆ ಎಲ್ಲ ಆಯಿತು, ಸಾಯಂಕಾಲದ ಪೂಜೆ. ಬೆಳಿಗ್ಗೆಲ್ಲ ನನ್ನ ಮಗಳು ಪೂಜೆ ಎಲ್ಲ ಮಾಡಿದ್ಲು, ಮತ್ತು ಇವಾಗ ಪೂಜೆ ಮಾಡಿದೆ ನೋಡಿ ನಾವು. ಇವಾಗ ಇಷ್ಟೊತ್ತಿನಾಗೆಲ್ಲ ಕಾರ್ತಿಕ ಹಚ್ಚೋದು ಗುಡ್ಡದಾಗ, ಗುಡ್ಡದಾಗ. ಅದಕ್ಕೋಸ್ಕರ ನಾವು ಇವಾಗ ಒಂದು ಟೈಮ್ ಪೂಜೆ ಮಾಡಿದ್ವಿ. ವರ್ಷಕ್ಕೊಡಿಗೆ ಈ ರೀತಿ ದೀಪಗಳು ಹಚ್ಚಿ ಇಟ್ಟಿವಿ ನಾವು. ದೇವ್ರಿಗೆ ಕೂಡ ಹಣ್ಣು ಹಿಡಿದುಬಿಟ್ಟು ನಾವು ನೈವೇದ್ಯ ಮಾಡಿ ಹಣ್ಣು, ಮತ್ತು ದೇವ್ರಿಗೆ ಕೂಡ ಮತ್ತೆ ಸ್ವಲ್ಪ ದೀಪದಾಗ ಎಣ್ಣೆ ಕಮ್ಮಿ ಆಗಿತ್ತು, ಎಣ್ಣೆ ಹಾಕಿಬಿಟ್ಟು ಮತ್ತು 2 ಕಡ್ಡಿ ಕೂಡ ಉದ್ದಿನ ಕಡ್ಡಿ ಕೂಡ ಹಚ್ಚಿದ್ವಿ ನಾವು. ನೋಡಿ ಇನ್ನೇನು ಪೂಜೆ ಮುಗೀತು.